ಮಂಜುನಾಥ್ ಅವರು ಸಂಪುಟ ಸೇರ್ಲಿ ಅನ್ನೋ ಬಯಕೆ ಆ ಕ್ಷೇತ್ರದ ಮತದಾರರದ್ದು ಕೂಡ ಇದೆ. ಇನ್ಫ್ಯಾಕ್ಟ್ ಚುನಾವಣೆ ಪ್ರಚಾರ ಸಂದರ್ಭದಲ್ಲೂ ಕೂಡ ಹೆಲ್ತ್ ಮಿನಿಸ್ಟರ್ ಆಗಲಿ ಅವರು ಅಂತ ಹೇಳಿ ಬಯಸಿದ್ರು ಬಹಳಷ್ಟು ಮಂದಿ. ಇದೀಗ ಡಾಕ್ಟರ್ CN ಮಂಜುನಾಥ್ ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ನನ್ನ ಬಗ್ಗೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ್ದಾರೆ ಆಲ್ರೆಡಿ, ಆದರೆ ಇಲ್ಲಿವರೆಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ತಿಳಿಸಿದ್ದಾರೆ. ಮಾತನಾಡಿದ್ದಾರೆ ಡಾಕ್ಟರ್ CN ಮಂಜುನಾಥ್, ಕೇಳಿಸ್ಕೊಳ್ಳಿ. ನಮ್ಮ ಜೊತೆ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲ ಬಾರಿಗೆ ಕಂಗ್ರ್ಯಾಚುಲೇಷನ್ಸ್. ಪ್ರಮುಖವಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಅನಿಸ್ಕೊಂಡಿದ್ದಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ರಿ. ಇದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಬಿಂಬಿತ ಆಗಿತ್ತು. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಇದು ಬಹಳ ಪ್ರತಿಷ್ಠವಾದಂಥ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಎಲ್ಲರ ಗಮನ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಡೆ ಇತ್ತು, ಅದು ನಿಜ. ಈ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿರೋದು ಬಹಳ ಸಂತೋಷ ತಂದಿದೆ. ಇದು ನಮ್ಮ ಕಾರ್ಯಕರ್ತರ ಗೆಲುವು. BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದರು, ಒಮ್ಮತದಿಂದ ಕೆಲಸ ಮಾಡಿದರು. ಹಾಗಾಗಿ ಒಂದು ಉತ್ತಮವಾದಂಥ ಫಲಿತಾಂಶ ಬಂತು. ಒಂದು ಅಭೂತಪೂರ್ವವಾದಂಥ ಅಂತರವನ್ನು ಕೂಡ ನಾವು ಕಾಪಾಡಿಕೊಂಡ್ವಿ. ಹೀಗಾಗಿ ಒಂದು ಬದಲಾವಣೆ ಗಾಳಿ. ಯಾಕೆಂದರೆ ಈ ಗೆಲುವು ಏನಿದೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಗೆಲುವು, ಇದು BJP JDS ಕಾರ್ಯಕರ್ತರ ಗೆಲುವಾಗಿದೆ. ತಮಗೆ ಸಾಕಷ್ಟು ಅನುಭವ ಇದೆ ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೃದ್ರೋಗ ತಜ್ಞರಾಗಿದ್ದಂಥವರು ತಾವು, ಸಾಕಷ್ಟು ಅನುಭವ ಇದೆ. ಹಾಗಾಗಿ ಈ ಬಾರಿ ಆರೋಗ್ಯದ ವಿಚಾರವಾಗಿ ಆರೋಗ್ಯದ ಖಾತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಅದೇನಾಗಿದೆ, ನಾನು ಹೃದ್ರೋಗ ತಜ್ಞನಾಗಿ ಒಂದು ಇಡೀ ರಾಷ್ಟ್ರದ ಅತಿ ದೊಡ್ಡ ಹೃದ್ರೋಗ ಸಂಸ್ಥೆಯ ನಿರ್ದೇಶಕನಾಗಿ ಸುಮಾರು 18 ವರ್ಷ ನಾನು ಸೇವೆ ಸಲ್ಲಿಸಿ ಅದರಲ್ಲಿ ಒಂದು ಬದಲಾವಣೆಯನ್ನು ತಂದಂಥ ಒಂದು ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದಂಥ ಹಿನ್ನೆಲೆ ಇದೆ. ಹಾಗಾಗಿ ಜನರ ನಿರೀಕ್ಷೆ ಆಗಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಜನರ ಅಭಿಪ್ರಾಯ ಆಗಿರುತ್ತೆ. ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಏನಾದರೂ ಜವಾಬ್ದಾರಿ ಕೊಟ್ಟರೆ ಜನರಿಗೆ ಮತ್ತು ದೇಶಕ್ಕೆ ಅನುಕೂಲ ಆಗ್ಬೋದು ಅಂತ ಜನಾಭಿಪ್ರಾಯ ಇರುತ್ತೆ. ಅದು ನೋಡಬೇಕು. ಧನ್ಯವಾದಗಳು ಸರ್. ಇದಿಷ್ಟು ಡಾಕ್ಟರ್ CN ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಇದೊಂದು ಬ್ರೇಕ್ನ ನಂತರ ಸಹೋದರ ಪವನ್ ಕಲ್ಯಾಣ್ ಪ್ರದೇಶ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅದ್ದೂರಿ ಜಯಗಳಿಸಿದಂತಹ ಮೊದಲ ಬಾರಿಗೆ, ಅಂದರೆ ಮುಖ್ಯವಾಗಿ 22 ಸ್ಥಾನಗಳಲ್ಲಿ MLA ಸೀಟ್ 22 ಸ್ಥಾನ ಗೆದ್ದಿದ್ದಾರೆ. 2 ಲೋಕಸಭಾ ಸ್ಥಾನವನ್ನು ಗೆದ್ದಿದ್ದಾರೆ. ಆಮೇಲೆ ಜನಸೇನಾ ಪಾರ್ಟಿ, ಪವನ್ ಕಲ್ಯಾಣ್ ಇವರ ಅಣ್ಣ ಚಿರಂಜೀವಿ 2008-9ರಲ್ಲಿ ಒಂದು ಪಾರ್ಟಿ ಮಾಡಿದ್ರು, ಪ್ರಜಾರಾಜ್ಯಂ ಅಂತೇಳಿ. 10 ಲಕ್ಷ ಜನರನ್ನು ಸೇರಿಸಿ ತಿರುಪತಿಯಲ್ಲಿ. 294, ಆಗ ಅಖಿಲಾಂಧ್ರ ಇತ್ತು, ತೆಲಂಗಾಣ ಮತ್ತು ಚೇಂಜ್ ಆಗಿರಲಿಲ್ಲ. 294 ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾರೆ, 18 ಕ್ಷೇತ್ರಗಳಲ್ಲಿ ಗೆಲ್ತಾರೆ, ಮತ್ತು ಕಾಂಗ್ರೆಸ್ ಜೊತೆ ವಿಲೀನ ಮಾಡ್ಕೋತಾರೆ. ಅವ್ರಿಗಾಗಲಿಲ್ಲ ದೊಡ್ಡ ಮಟ್ಟದಲ್ಲಿ. ಇವರು ಈಗ DCM ಆಗುವಂಥ ಸಾಧ್ಯತೆ ಇದೆಯಂತೆ. ಮನೆಗೆ ಬಂದರು, ಚಿರಂಜೀವಿ ಅವರ ಮನೆಗೆ. ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಬಂದರು, ಅವರಿಗೆ ಹೂವಾರ ಹಾಕಿದ್ರು, ಆಮೇಲೆ ಕಾಲಿಗೆ ಬಿದ್ದರು, ನಮಸ್ಕಾರ ಮಾಡಿದರು. ಚಿರಂಜೀವಿ ಪತ್ನಿಯವರನ್ನೊಂದು ಅಪ್ಕೊಂಡಂಥ ರೀತಿ ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂತಂದರೆ, ನೆನ್ನೆ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಅದ್ಭುತ ಧಮಾಕ ನೋಡಿ, ಸನಾತನ ಧರ್ಮದ ಒಂದು ವೈಶಿಷ್ಟ್ಯತೆ ಹಾಗೆ ಹೀಗೆ ಅಂತೇಳಿ. ಅದರ ಬಗೆಗಿನ ಒಂದು ವಿಶೇಷ ಪ್ಯಾಕೇಜ್ ನಿಮಗೂ ಕೂಡ. ಭರ್ಜರಿ ಗೆಲುವಿನ ನಂತರ ಮೊದಲ ಬಾರಿಗೆ ಅಣ್ಣನ ಭೇಟಿ. ತಮ್ಮನಿಗೆ ಅದ್ದೂರಿ ಸ್ವಾಗತ ಕೋರಿದ ಚಿರಂಜೀವಿ.